ಎಲ್ರಿಗೂ ಗ್ರೋಕರ್ಣ ಚಾನಲ್ಗೆ ಸ್ವಾಗತ. ಈಗ ಭಾರತದಲ್ಲಿ ಸಸ್ಟೈನಬಿಲಿಟಿ ಅನ್ನೋದು ಕೇವಲ ಒಂದು ಪದವಾಗಿ ಉಳಿದಿಲ್ಲ, ಇದು ಬಿಸ್ನೆಸ್ ಮಾಡೆಲ್ ಆಗಿ ಕನ್ವರ್ಟ್ ಆಗಿದೆ. ಈಗ ಬಿಸ್ನೆಸ್ ಮಾಡೆಲ್ ನಲ್ಲಿ ನಾವು ನೋಡ್ಬೇಕಂದ್ರೆ ಒಂದು ರೀಸೈಕಲ್ ಸೆಕ್ಟರ್ ಇದೆ. ಈ ಸೆಕ್ಟರ್ ಅಲ್ಲಿ 2 ಕಂಪ್ನಿಗಳಿವೆ. ತಮ್ಮ ಕೆಲಸವನ್ನ ಸೈಲೆಂಟ್ ಆಗಿ ಮಾಡ್ಕೊಂಡು ಹೀರೋಗಳಾಗಿದೆ ಅಂತ ಹೇಳ್ಬೋದು. ಹೌದು, ಇದು ನಾನ್ ಮಾತಾಡ್ತಾ ಇರೋದು ಫ್ಲಾಶಿ ಇವಿ ಸೆಕ್ಟರ್ ಬಗ್ಗೆ ಅಲ್ಲ, ಅಥವಾ ಸೋಲಾರ್ ಸೆಕ್ಟರ್ ಬಗ್ಗೆ ಅಲ್ಲ. ಇದು ಭಾರತದ ಕಸವನ್ನ ತಗೊಂಡು ರೀಸೈಕಲ್ ಮಾಡಿ ಒಂದು ವ್ಯಾಲ್ಯೂ ಕ್ರಿಯೇಷನ್ ನ ಕೊಡ್ತಿರುವಂತ ಕಂಪನಿಗಳ ಬಗ್ಗೆ. ಹೌದು, ಈ 2 ಕಂಪನಿಗಳು ಯಾವ್ದ್ಯಾವ್ದು ಅಂದ್ರೆ ಗ್ರಾವಿಟಾ ಇಂಡಿಯಾ, ಮತ್ತೊಂದು ಆಂಟೋನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಅಂತ. ಈ 2 ಕಂಪನಿಗಳು ಭಾರತದ ಕಸವನ್ನ ತಗೊಂಡು ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ತಿವೆ. ಈಗ ಮೊದಲು ಗ್ರಾವಿಟಾ ಇಂಡಿಯಾ ಬಗ್ಗೆ ತಿಳ್ಕೊಂಡ್ಬಿಡೋಣ. ಇದು ಯಾವಾಗ ಶುರು ಆಗಿದ್ದು? 1992ರಲ್ಲಿ ಶುರು ಆಗಿತ್ತು. ಆದ್ರೆ ಇವತ್ತಿನ ದಿನ ನೋಡ್ಬೇಕಂತ ಅಂದ್ರೆ ಭಾರತದಲ್ಲಿ ಅತಿ ದೊಡ್ಡ ಲೆಡ್ ಪ್ರೊಡ್ಯೂಸರ್ಸ್ ಅಲ್ಲಿ ಇದು ಕೂಡ ಒಂದು. ಹಾಗೆ ಇವರು ರೀಸೈಕಲ್ ಮಾಡ್ತಾರಲ್ಲ, ಸ್ಕ್ರಾಪ್ ರೀಸೈಕ್ಲಿಂಗ್ ಪ್ರಾಸೆಸ್, ಇದು ಒಂದು ಕೇವಲ ನಾರ್ಮಲ್ ಜಾಬ್ ಅಲ್ಲ. ಇದೇನಂದ್ರೆ ಇಡೀ ಸಿಸ್ಟಮು ಇಂಜಿನಿಯರಿಂಗ್ ತಂತ್ರದಿಂದ ನಡೆಯುತ್ತೆ. ಇನ್ನ ಇವರ ಅತಿ ದೊಡ್ಡ ಶಕ್ತಿ ಏನು ಅಂತ ಅಂದ್ರೆ ಇವರು ತಮ್ಮದೇ ಆದ ರೀಸೈಕ್ಲಿಂಗ್ ಟೆಕ್ನಾಲಜಿನ ಹೊಂದಿದ್ದಾರೆ. ಅಂದ್ರೆ ಇನ್ ಹೌಸ್ ಇವ್ರದೇ ಆದಂತ, ಎಲ್ಲೂ ಕೂಡ ಇವ್ರಿಗೆ ಡಿಪೆಂಡೆನ್ಸಿ ಇಲ್ಲ. ಹಾಗೆ ಅದ್ರ ಜೊತೆಗೆ ಟೆಕ್ನಾಲಜಿ ಕನ್ಸಲ್ಟೆನ್ಸಿನ ಕೂಡ ಇವರು ಕೊಡ್ತಾರೆ. ಅದ್ರ ಜೊತೆಗೆ ಅಡ್ವಾನ್ಸ್ಡ್ PLC ಬೇಸ್ ಸಿಸ್ಟಮ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಪ್ಲಾಂಟ್ ಆಪರೇಷನ್ಸ್, ಮೇಂಟೆನೆನ್ಸ್ ಇವೆಲ್ಲ ಕೂಡ ಸ್ಮೂತ್ ಆಗಿ ನಡೆಯುತ್ತೆ. ಗ್ರಾವಿಟಾ ಇಂಡಿಯಾ ಇವತ್ತಿನ ದಿನಕ್ಕೆ 34 ದೇಶಗಳಲ್ಲಿ ತಮ್ಮ ಪ್ರೆಸೆನ್ಸ್ ನ ಹೊಂದಿದ್ದಾರೆ. ಇನ್ನ ಈ ಕಂಪನಿಯ 32% ಆದಾಯ ಏನಿದೆ ಅದು ಫಾರಿನ್ ಕಂಟ್ರೀಸ್ ಇಂದ ಬರ್ತಿದೆ. ಹೌದು, ಆದ್ರೆ ಪ್ರಾಫಿಟ್ಸ್ ನೋಡ್ಬೇಕಂದ್ರೆ 39% ಬರ್ತಿದೆ. ಅಂದ್ರೆ ಇಲ್ಲಿ ಮಾರ್ಜಿನ್ ಏನಿದೆ ಅದು ಜಾಸ್ತಿ ಅಂತ ನಮಗ್ ಗೊತ್ತಾಗುತ್ತೆ. ಯಾಕಂದ್ರೆ ಸೇಲ್ಸ್ 32%, ಪ್ರಾಫಿಟ್ಸ್ 39%. ಆದ್ರಿಂದ ಈ ಫಾರಿನ್ ಕಂಟ್ರೀಸ್ ಇಂದ ಬರ್ತಿರುವಂತ ಏನು ನಮ್ಗೆ ರೆವಿನ್ಯೂ ಇದೆ ಅದರಿಂದ ಪ್ರಾಫಿಟ್ಸ್ ಜಾಸ್ತಿ ಅಂತ ನಮಗ್ ಗೊತ್ತಾಗುತ್ತೆ. ಗ್ರಾವಿಟಾ 3.34 ಲಕ್ಷ ಮೆಟ್ರಿಕ್ ಟನ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನ ಹೊಂದಿದೆ. ಅದು ತುಂಬಾನೇ ಹ್ಯೂಜ್ ಅಂತ ಹೇಳ್ಬೋದು. ಈಗ ಇದರ ಕೋರ್ ಬಿಸ್ನೆಸ್ ಏನು ಅಂತಂದ್ರೆ ಎಲೆಕ್ಟ್ರಿಕ್ ವೇಸ್ಟ್ ರೀಸೈಕ್ಲಿಂಗ್. ಹೌದು, ಅದ್ರೊಳಗೆ ಏನೇನ್ ಬರುತ್ತೆ, ಯೂಸ್ಡ್ ಬ್ಯಾಟ್ರೀಸ್ ಇರ್ಬೋದು, ಕೇಬಲ್ ಸ್ಕ್ರಾಪ್ ಆಗಿರ್ಬೋದು, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್ ಮತ್ತೆ ಲೆಡ್ ಸ್ಕ್ರಾಪ್ ರೀಸೈಕಲ್, ಇದನ್ನೆಲ್ಲ ಇವರು ಮಾಡ್ತಾರೆ. ಈಗ ಇವ್ರ ಬಿಸ್ನೆಸ್ ಅಲ್ಲಿ 4 ವರ್ಟಿಕಲ್ಸ್ ಗಳು ಇದಾವೆ. ಸೊ ಯಾವ್ದ್ಯಾವ್ದು 4 ವರ್ಟಿಕಲ್ಸ್ ಅಂತ ನೋಡೋಣ ಬನ್ನಿ. ಮೊದಲನೇದು ಲೆಡ್ ರೀಸೈಕ್ಲಿಂಗ್. ಇದು ಇವರ ಫ್ಲಾಗ್ಶಿಪ್ ಬಿಸ್ನೆಸ್, ಅಂದ್ರೆ ಮೇನ್ ಬಿಸ್ನೆಸ್ ಅಂತ ಹೇಳ್ಬಹುದು. ಒಟ್ಟಾರೆ 88% ರೆವಿನ್ಯೂ ಈ ಬಿಸ್ನೆಸ್ ಇಂದಾನೆ ಬರುತ್ತೆ. ಇನ್ನ ಅಲ್ಯೂಮಿನಿಯಂ ರೀಸೈಕ್ಲಿಂಗ್, ಇದರಿಂದ ಸುಮಾರು 8% ಆದಾಯ ಬರುತ್ತೆ. ಇನ್ನ ಉಳಿದ ಆದಾಯ ಒಂದು ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮತ್ತೆ ಟರ್ನ್ ಕೀ ಪ್ರಾಜೆಕ್ಟ್ಸ್. ಅಂದ್ರೆ ಈಗ ರೀಸೈಕ್ಲಿಂಗ್ ಪ್ಲಾಂಟ್ ಸೆಟಪ್ ಮಾಡೋದಕ್ಕೆ ಕನ್ಸಲ್ಟೆನ್ಸಿ ಮತ್ತೆ ಸರ್ವಿಸಸ್ ನ ಕೂಡ ಇವರು ಕೊಡ್ತಾರೆ. ಗ್ರಾವಿಟಿ ಇಂಡಿಯಾ 45% ರೆವಿನ್ಯೂನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಇಂದ ಪಡ್ಕೊಳ್ಳುತ್ತೆ. ಈಗ ಲೆಡ್ ಅಲಾಯ್ಸ್ ಆಗಿರ್ಬೋದು, ಲೆಡ್ ಆಕ್ಸೈಡ್ ಆಗಿರ್ಬೋದು, ಲೆಡ್ ಶೀಟ್ಸ್ ಆಗಿರ್ಬೋದು, ರೆಡ್ ಲೆಡ್ ಆಗಿರ್ಬೋದು, ಈ ರೀತಿ ಉದಾಹರಣೆಗಳು. ಇನ್ನ ಇದರ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಈಗ FY25 ಅಂತ ತಗೊಂಡ್ರೆ ಇದರ ಹೈಯೆಸ್ಟ್ ಎವರ್ ರೆವಿನ್ಯೂ ಡೆಲಿವರ್ ನ ಮಾಡಿದೆ. ಅಂದ್ರೆ ಯಾವ ವರ್ಷನೂ ಈ ರೀತಿಯಾದಂತ ರೆವಿನ್ಯೂನ ಇದು ಡೆಲಿವರೇ ಮಾಡಿಲ್ಲ. ಫಸ್ಟ್ ಟೈಮ್ ಡೆಲಿವರ್ ಮಾಡಿದೆ ವಿತ್ 22% ಇಯರ್ ಆನ್ ಇಯರ್ ಗ್ರೋತ್. ಹೌದು, 22% ಗ್ರೋತ್ ಆಗಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಹಾಗಾದ್ರೆ ಎಷ್ಟದು ಅಂತ ಬನ್ನಿ ನೋಡೋಣ. 3869 ಕೋಟಿ ರೆವಿನ್ಯೂನ ಇದು ಬುಕ್ ಮಾಡಿದೆ ಫಸ್ಟ್ ಟೈಮು FY25 ಅಲ್ಲಿ. ಈ ಗ್ರೋತ್ ನ ಮೇನ್ ರೀಸನ್ ಏನು ಅಂತ ನೋಡಿದ್ರೆ 20% ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ಯಾಕಾಯ್ತು 20% ವಾಲ್ಯೂಮ್ ಇನ್ಕ್ರೀಸ್ ಅಂತ ಮತ್ತೆ ನಾವು ನೋಡ್ಬೇಕಂತ ಅಂದ್ರೆ 60% ಡೊಮೆಸ್ಟಿಕಲಿ ಸೋರ್ಸ್ಡ್ ಸ್ಕ್ರಾಪ್ ಏನಿದೆ ಅದು ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಏನಿದೆ ಅದು ಇಂಪ್ಲಿಮೆಂಟ್ ಆಗಿ ಕಂಪ್ಲೈನ್ಸ್ ಕೂಡ ಕಠಿಣವಾಗಿದೆ. ಆದ್ರೆ ನೀವು ಟೇಬಲ್ ಅಲ್ಲಿ ನೋಡೋ ಹಾಗೆ ಇಲ್ಲಿ ಇನ್ನೊಂದು ಎಫೆಕ್ಟ್ ಕೂಡ ಆಗಿದೆ. ಏನಂದ್ರೆ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗಿದೆ. ಎಕ್ಸ್ಪೆನ್ಸ್ 23.39% ಜಾಸ್ತಿ ಆಗಿದೆ. ಹಾಗೆ ಕಾಸ್ಟ್ ಅಂದ್ರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಅಂದ್ರೆ ಆ ಇನ್ಪುಟ್ ಮೆಟೀರಿಯಲ್ಸ್ ಏನಿರುತ್ತೆ, ಇವಾಗ ರಾ ಮೆಟೀರಿಯಲ್ಸ್ ಆತರ ಎಲ್ಲ, ಸೊ ಅದು ಕೂಡ 24% ಜಾಸ್ತಿ ಆಗಿದೆ. ಇನ್ನ ಆಪರೇಟಿಂಗ್ ಪ್ರಾಫಿಟ್ ನೋಡ್ಬೇಕು ಅಂದ್ರೆ ನಂಬರ್ ಅಲ್ಲಿ ಅಫ್ಕೋರ್ಸ್ ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ 287 ಕೋಟಿ ಇದ್ದಿದ್ದು ಈಗ 324 ಕೋಟಿ ಆಯ್ತು. ಯಾಕಂದ್ರೆ ಸೇಲ್ಸ್ ಜಾಸ್ತಿ ಆಯ್ತಲ್ವಾ, ಆದ್ರಿಂದ. ಆದ್ರೆ ಪರ್ಸೆಂಟೇಜ್ ನೋಡ್ಬೇಕಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜು 9% ಇದ್ದಿದ್ದು ಈಗ ಕೇವಲ 8% ಆಯ್ತು. ಯಾಕೆ ಅಂತ ನೀವು ಯೋಚನೆ ಮಾಡ್ಬೋದು. ಯಾಕಂದ್ರೆ ನೀವು ಅಲ್ಲಿ ಮೇಲೆ ಹೋಗಿ ನೋಡಿದ್ರೆ ಸೇಲ್ಸ್ ಇನ್ಕ್ರೀಸ್ ಆಗಿದ್ದು 22%, ಆದ್ರೆ ಇನ್ಪುಟ್ಸ್ ಅಂದ್ರೆ ಕಾಗ್ಸ್ ಏನಿದೆ ಅದು 24% ಇನ್ಕ್ರೀಸ್ ಆಯ್ತು. ಸೊ ನೆಗೆಟಿವ್ ಎಫೆಕ್ಟ್ ಎಲ್ಲಿ ಆದ್ರೂ ಬರ್ಲೇಬೇಕಲ್ವಾ. ಸೊ ಆದ್ರಿಂದ ಅದು ಆಪರೇಟಿಂಗ್
ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ನೆಗೆಟಿವಿಟಿ ತೋರಿಸ್ತಾ ಇದೆ. ಅಂದ್ರೆ 9% ಇದ್ದು 8% ಆಯ್ತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗುತ್ತೆ, ಏನಂದ್ರೆ ಅದರ್ ಇನ್ಕಮ್ ಜಾಸ್ತಿ ಆಗುತ್ತೆ. ಅದು ಎಷ್ಟು 47% ಜಾಸ್ತಿ ಆಗುತ್ತೆ, 112 ಕೋಟಿ ಆಗ್ಬಿಡತ್ತೆ. ಇನ್ನ ಇಂಟ್ರೆಸ್ಟ್ ನೋಡ್ಬೇಕಂದ್ರೆ ಕಡಿಮೆ ಆಯ್ತು, 52ರಿಂದ 43 ಆಯ್ತು. ಸೊ 17% ಡ್ರಾಪ್ ಆಯ್ತು. ಡಿಪ್ರಿಸಿಯೇಷನ್ ಕೂಡ ಡ್ರಾಪ್ ಆಗುತ್ತೆ 23%. ಇದರಿಂದ ಏನಾಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಟ್ಯಾಕ್ಸ್ ಎಫೆಕ್ಟ್ ತೆಗೆದ್ರೆ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಎಷ್ಟಾಯ್ತು ಅಂತ ನೋಡಿದ್ರೆ 29% ಇನ್ಕ್ರೀಸ್ ಆಯ್ತು. ಸೊ ಇದು ತುಂಬಾನೇ ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ಇದೀಗ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಏನೇನು ಅಂತ ಬನ್ನಿ ತಿಳ್ಕೊಳ್ಳೋಣ. ಈಗ ಮೆಟ್ರಿಕ್ ಟನ್ ಪ್ರೊಡಕ್ಷನ್ ಕೆಪಾಸಿಟಿ ನಾವು ಅವಾಗೆ ನೋಡಿದ್ವಿ, ಎಷ್ಟಿತ್ತು, 3.3 ಲಕ್ಷ ಇತ್ತು. ಆದ್ರೆ FY28 ಅಂದ್ರೆ 2028 ಒಳಗೆ ಇವ್ರು ಎಷ್ಟು ಮಾಡ್ಬೇಕು ಅಂತ ಅನ್ಕೊಂತಿದ್ದಾರೆ ಅಂದ್ರೆ 7 ಲಕ್ಷ ತನಕ ಇನ್ಕ್ರೀಸ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದಾರೆ. ಡಬಲ್ ಅಲ್ವಾ? ಹೌದು. ಇನ್ನ ಕಂಪನಿಯ ಆರ್ಡರ್ ಬುಕ್ ನೋಡ್ಬೇಕು ಅಂತ ಅಂದ್ರೆ ಸೇಲ್ಸ್ ಆರ್ಡರ್ ಮುಂಚೆನೆ ಬುಕ್ ಆಗಿರೋದು ಆಲ್ರೆಡಿ 60,000 ಮೆಟ್ರಿಕ್ ಟನ್ಗಿನ್ನ ಜಾಸ್ತಿ ಇದೆ. ಹೌದು. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಏನಿದೆ ಅದು ಸ್ಟ್ರಾಂಗ್ ಇದೆ ಅಂತ ನಮ್ಗೆ ವಿಸಿಬಿಲಿಟಿ ಕಾಣಿಸುತ್ತೆ. ಇದೀಗ ಗ್ರಾವಿಟನ ವಿಷನ್ ಬೋರ್ಡ್ FY29 ಏನಿದೆ ಅಂತ ನೋಡೋಣ ಬನ್ನಿ. ಅದ್ರೊಳಗೆ FY28 ಒಳಗೆ ಇವರ ರೆವಿನ್ಯೂ ಏನಿದೆ ಅದ್ರೊಳಗೆ 50% ಗಿನ್ನ ಹೆಚ್ಚು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಇಂದ ಬರಬೇಕು ಅಂತ ಇವರು ಪ್ಲಾನ್ ಮಾಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂದ್ರೆ ಈ ಕಸ್ಟಮೈಸಬಲ್ ಹೈ ಮಾರ್ಜಿನ್ ಪ್ರಾಡಕ್ಟ್ಸ್ ಏನಿದೆ ಇದರಿಂದ ಪ್ರಾಫಿಟ್ಸ್ ಕೂಡ ಜಾಸ್ತಿ ಆಗುತ್ತೆ, ಅಂದ್ರೆ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಜಾಸ್ತಿ ಕೊಡುತ್ತೆ. ಅದ್ರ ಜೊತೆಗೆ ಈ ಕ್ಲೈಂಟ್ಸ್ ಇರ್ತಾರಲ್ಲ, ಕ್ಲೈಂಟ್ಸ್ ನ ಪ್ರಾಡಕ್ಟ್ ಮಿಕ್ಸ್ ಇರುತ್ತಲ್ಲ ಅದ್ರೊಳಗೆ ಗ್ರಾವಿಟಾದ ಪ್ರಾಡಕ್ಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಅನ್ನೋ ಇವರ ಭರವಸೆ. ಇನ್ನ ಅದ್ರ ಜೊತೆಗೆ FY28ಗೆ ಕಂಪನಿಯ ಟೋಟಲ್ ರೆವಿನ್ಯೂ ಅಲ್ಲಿ 30%ಗೂ ಹೆಚ್ಚು ಪೋರ್ಷನ್ ನಾನ್ ಲೆಡ್ ವರ್ಟಿಕಲ್ಸ್ ಇಂದ ಬರಬೇಕು ಅಂತ ಇವರ ಪ್ಲಾನ್. ಆದ್ರೆ ಈಗ ನೋಡ್ಬೇಕಂದ್ರೆ ಕೇವಲ 12% ಇದೆ ನಾನ್ ಲೆಡ್ ವರ್ಟಿಕಲ್ಸ್ ಅಂತ ನೋಡಿದ್ರೆ, ಯಾಕಂದ್ರೆ 88% ಆಲ್ಮೋಸ್ಟ್ ಲೆಡ್ ವರ್ಟಿಕಲ್ಸ್ ಇದೆ ಅಲ್ವಾ. ಆಗ್ಲೇ ನಾವ್ ಅದನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನ ಈ ಟ್ರಾನ್ಸಿಷನ್ ಆಗ್ಬೇಕು ಅಂತ ಅಂದ್ರೆ ಗ್ರಾವಿಟಾ ಕ್ಯಾಪೆಕ್ಸ್ ನ ಇನ್ವೆಸ್ಟ್ ಮಾಡ್ಬೇಕು. ಅದೆಷ್ಟು ಅಂತ ಅಂದ್ರೆ 1500 ಕೋಟಿ. ಈ 1500 ಕೋಟಿಯಲ್ಲಿ 890 ಕೋಟಿ ತಮ್ಮ ಇಂಟರ್ನಲ್ ಸೋರ್ಸಸ್ ಇಂದಾನೆ ಫಂಡ್ ಮಾಡ್ತಿದೆ. ಸೊ ಅದು ಕೂಡ ಒಳ್ಳೆ ವಿಷಯನೇ. ಅದ್ರೊಳಗೆ ಇವಾಗ 1500 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಏನೋ ಮಾಡಿದೆ. ಅದ್ರೊಳಗೆ ಯಾವ ರೀತಿ ಅದು ಅಲೋಕೇಟ್ ಆಗುತ್ತೆ ಅಂದ್ರೆ 1000 ಕೋಟಿ ಲೆಡ್ ಅಲ್ಯೂಮಿನಿಯಂ ಪ್ಲಾಸ್ಟಿಕ್ ವರ್ಟಿಕಲ್ಸ್ಗೆ ಅಲೋಕೇಟ್ ಆಗುತ್ತೆ. ಇನ್ನು ಉಳಿದ 500 ಕೋಟಿ ಲಿಥಿಯಂ ಅಯಾನ್, ರಬ್ಬರ್, ಸ್ಟೀಲು, ಪೇಪರ್ ವರ್ಟಿಕಲ್ಸ್ಗೆ ಹಾಕ್ತಾರಂತೆ. ಇದೀಗ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಗ್ರಾವಿಟಾ ಬಂದು ರಬ್ಬರ್ ಮತ್ತೆ ಲಿಥಿಯಂ ಅಯಾನ್ ರೀಸೈಕ್ಲಿಂಗ್ ಸೆಕ್ಟರ್ಸ್ ಅಲ್ಲೂ ಕೂಡ ಎಂಟರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ರಬ್ಬರ್ ಅಂತ ತಗೊಂಡ್ರೆ ಈ ಬಿಸ್ನೆಸ್ ಅಲ್ಲಿ ಕಂಪ್ನಿ ಫೋಕಸ್ ಮಾಡೋದು ಪೈರೋಲಿಸಿಸ್ ಆಯಿಲ್ ಇರ್ಬೋದು, ಕ್ರಮ್ ರಬ್ಬರ್ ಇರ್ಬೋದು, ಸ್ಟೀಲ್ ಬೈ ಪ್ರಾಡಕ್ಟ್ ಆಗಿ ಬರೋದಿರ್ಬೋದು. ಇನ್ನ ಈ ಬಿಸ್ನೆಸ್ ಅಲ್ಲಿ ಗ್ರಾವಿಟಾ 70% CAGR ಗ್ರೋತ್ ಟಾರ್ಗೆಟ್ ನ ಇಟ್ಕೊಂಡಿದೆ. 70% ಅಂದ್ರೆ ತುಂಬಾ ಹ್ಯೂಜ್ ಅಂತ ಹೇಳ್ಬೋದು. ಇನ್ನ ಲಿಥಿಯಂ ಅಯಾನ್ ಸೆಗ್ಮೆಂಟ್ ನಲ್ಲಿ ಈಗ ಮೇಜರ್ ರೆವಿನ್ಯೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾಕೆ ಅಂದ್ರೆ ಸ್ಕ್ರಾಪ್ ಅವೈಲಬಿಲಿಟಿ ಇನ್ನ ಅಷ್ಟು ಸರಿಯಾಗಿ ಇಲ್ಲ. ಯಾಕಂದ್ರೆ EV ಸೈಕಲ್ ಇನ್ನ ಕೂಡ ಪ್ರಾಪರ್ಲಿ ಸ್ಕೇಲ್ ಆಗಿಲ್ಲ ಅಂತ ಹೇಳ್ಬೋದು. ಇನ್ನ ಈ ಕಂಪನಿ ಮುಂದ್ರಾದಲ್ಲಿ ಲಿಥಿಯಂ ಅಯಾನ್ದು ರೀಸೈಕ್ಲಿಂಗ್ ಪ್ಲಾಂಟ್ ನ H1 FY26 ಅಲ್ಲಿ ಆಪರೇಷನ್ ಮಾಡೋದು ಅಂತ ಡಿಸೈಡ್ ಆಗಿದ್ದಾರೆ. ಇನ್ನ ಇವರು ಯುರೋಪ್ಗೆ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ರೊಮೇನಿಯಾದಲ್ಲಿ ಆಲ್ರೆಡಿ 18,000 ಮೆಟ್ರಿಕ್ ಟನ್ದು ವೇಸ್ಟ್ ಟೈರ್ ರೀಸೈಕ್ಲಿಂಗ್ ಪ್ಲಾಂಟ್ ಏನಿದೆ ಅದಕ್ಕೆ ಇವರು MOU ಸೈನ್ ಮಾಡಿದ್ದಾರೆ. ಇದ್ರೊಳಗೆ ಗ್ರಾವಿಟಾದು 80% ಸ್ಟೇಕು ಕನ್ಫರ್ಮ್ ಕೂಡ ಆಗಿದೆ. ಇದ್ರೊಳಗೆಲ್ಲ ಮೇನ್ ಪಾಯಿಂಟ್ ಏನು ಅಂತ ಅಂದ್ರೆ ಸದ್ಯಕ್ಕೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಏನಿದೆ ಅದು 45% ಇದೆ. ಅದನ್ನ FY28 ಒಳಗೆ 50% ಗಿನ್ನ ಜಾಸ್ತಿ ಮಾಡ್ಬೇಕು ಅಂತ. ಯಾಕಂದ್ರೆ ಬೇಸ್ಗೆ ಕಂಪೇರ್ ಮಾಡಿದ್ರೆ ಇದು 2 to 3% ಮಾರ್ಜಿನ್ ಏನಿದೆ ಅದು ಜಾಸ್ತಿನೇ ಕೊಡುತ್ತೆ. ಜೊತೆಗೆ ಫಾರ್ಮಲ್ ಲೆಡ್ ರೀಸೈಕ್ಲರ್ಸ್ ಮಾರ್ಕೆಟ್ ಶೇರ್ ಏನಿದೆ ಅದು FY28ಗೆ 75% ತನಕ ಇನ್ಕ್ರೀಸ್ ಆಗುತ್ತೆ ಅನ್ನೋ ಭರವಸೆ ಇದೆ. ಸದ್ಯಕ್ಕೆ ಏನಿದೆ 40% ಮಾತ್ರ ಇದೆ. ಹಾಗೆ ಬ್ಯಾಟ್ರೀಸ್ ಏನಿದೆ, ಸೊ FY26 ಒಳಗೆ ಈ ನಿಯಮ ಏನಿದೆ ಅದು ಚೇಂಜ್ ಆಗ್ತಾ ಇದೆ. ಏನಂದ್ರೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸ್ ಅವರು 90% ಬ್ಯಾಟ್ರೀಸ್ ನ ರೀಸೈಕಲ್ ಮಾಡ್ಬೇಕು ಅಂತ. ಸದ್ಯಕ್ಕೆ ಇದು ಕೇವಲ FY25 ಅಲ್ಲಿ 70% ಇತ್ತು. ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗ್ರಾವಿಟಾಗೆ. ಯಾಕೆ ಅಂತ ಅಂದ್ರೆ ಆರ್ಗನೈಸ್ಡ್ ಪ್ಲೇಯರ್ಸ್ ಮಾರ್ಕೆಟ್ ಶೇರ್ ಏನಿದೆ ಅದು ಜಾಸ್ತಿ ಆಗುತ್ತೆ ಅಂತ. ಇದೀಗ ಗ್ರಾವಿಟಾ ಫಂಡ್ ಹೇಗ್ ರೇಸ್ ಮಾಡ್ತು, ಹಾಗೆ ಆಪರೇಷನಲ್ ಇಂಪ್ರೂವ್ಮೆಂಟ್ ಏನೇನಾಗಿದೆ ಇದನ್ನೆಲ್ಲ ಕ್ವಿಕ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಡಿಸೆಂಬರ್ 2024 ಅಂತ ತಗೊಂಡ್ರೆ ಗ್ರಾವಿಟಾ ಫಂಡ್ ರೇಸ್ ಮಾಡ್ತು. ಎಷ್ಟು? 1000 crores. ಯಾವ್ದರ ಮುಖಾಂತರ ಅಂದ್ರೆ QIP ಮುಖಾಂತರ. ಇದೇನು ಅಂತ ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತ ಕರೀತಾರೆ QIP ನ. ಸೊ ಇದರಿಂದ ಇವರು 1000 crores ತೆಗೆದ್ರು. ಅದ್ರೊಳನ ಹೇಗ್ ಬಳಸಿದ್ರು ಅಂತ ಅಂದ್ರೆ 720 ಕೋಟಿನ ತಗೊಂಡು ಇವರು ಡೆಟ್ ರೀಪೇಮೆಂಟ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಗೆ ಬಳಸಿದ್ರು. ಸೊ ಇದರಿಂದ ಏನಾಗುತ್ತೆ, ಡೆಟ್ ಇಕ್ವಿಟಿ ರೇಷಿಯೋ ಕೂಡ ಕಡಿಮೆ ಆಗುತ್ತೆ. ಅದನ್ನ ನಾವು ಆಮೇಲೆ ನೋಡೋಣ ಬನ್ನಿ. ಈಗ ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ ಅದು ಹೆವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬಿಸ್ನೆಸ್ ಇರೋದೇ ಹಾಗೆ.
ಆದ್ರೂ ಕೂಡ ಅದನ್ನ ಇವರು ಚೆನ್ನಾಗೆ ನಿಭಾಯಿಸಿದ್ದಾರೆ ಈ ಕಂಪನಿ ಅಂತ ಹೇಳ್ಬೋದು. ಇನ್ನ ಕಂಪನಿಯ ಡೆಟ್ ಇಕ್ವಿಟಿ ರೇಷಿಯೋ 0.67 ಇಂದ 0.14ಗೆ ಡ್ರಾಪ್ ಆಯ್ತು. ನೀವು ಟೇಬಲ್ ಅಲ್ಲಿ ನೋಡ್ತಿರೋ ಹಾಗೆ ಬಾರೋಯಿಂಗ್ಸ್ 47% ಇಳಿಕೆಯನ್ನ ಕಾಣ್ತು, ಹಾಗೆ ಶಾರ್ಟ್ ಟರ್ಮ್ ಡೆಟ್ 69% ಡೌನ್ ಆಯ್ತು. ಅಂದ್ರೆ ಇವಾಗ ಕೇವಲ 92 ಕ್ರೋರ್ಸ್ ಇದೆ. ಇನ್ನ ಕಂಪನಿ ತನ್ನ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ 1.5 ಟೈಮ್ಸ್ ಎಕ್ಸ್ಪ್ಯಾಂಡ್ ಮಾಡಿದೆ ಅಂತ ಹೇಳ್ಬೋದು. ಅದ್ರೊಳಗೆ ಇನ್ವೆಸ್ಟ್ಮೆಂಟ್ಸ್ 528 ಕೋಟಿ, ಹಾಗೆ ಕ್ಯಾಶ್ ರಿಸರ್ವ್ಸ್ ನೋಡ್ಬೇಕಂದ್ರೆ 4.7 ಟೈಮ್ಸ್ ಗ್ರೋತ್ ನ ಕಂಡಿದೆ. ಇದ್ರೊಳಗೆ ಬೆಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಇತಿಹಾಸದಲ್ಲೇನೆ ಇವರು ಈ ರೀತಿಯಾದಂತ ಸ್ಟ್ರಾಂಗ್ ಕ್ಯಾಶ್ ಪೊಸಿಷನ್ ನ ರಿಪೋರ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ರಿಪೋರ್ಟ್ ಮಾಡಿದ್ದಾರೆ. ಆಪರೇಷನ್ ಸೈಡ್ ಅಲ್ಲೂ ನೋಡ್ಬೇಕಂದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದು. ಕ್ಯಾಶ್ ಕನ್ವರ್ಷನ್ ಸೈಕಲ್ ಏನಿದೆ ಅದು 25 ಡೇಸ್ ಡ್ರಾಪ್ ಆಗಿದೆ, ಇನ್ವೆಂಟರಿ ಡೇಸ್ ಕೂಡ ಡ್ರಾಪ್ ಆಗಿದೆ. ಈ ರೀತಿ ಕ್ಯಾಶ್ ಕನ್ವರ್ಷನ್ ಸೈಕಲ್ ಡ್ರಾಪ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಈಗ 60% ಡೊಮೆಸ್ಟಿಕ್ ಪ್ರೊಕ್ಯೂರ್ಮೆಂಟ್ ಆಯ್ತು ಅಂತ ನಾನು ಅವಾಗ ಹೇಳಿದ್ನಲ್ಲ, ಸೊ ಅದೇನೇ ಮೇನ್ ರೀಸನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಯಾವ್ದಕ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ EPR ಮತ್ತೆ EC ಕಂಪ್ಲೈನ್ಸಸ್ ಏನಿದೆ ಇದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗುತ್ತೆ. ಇನ್ನ ಇದರ ಪರಿಣಾಮವಾಗಿ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಏನಿದೆ ಅದು 85 ಡೇಸ್ FY25 ಇಂದ 77 ಡೇಸ್ FY26ಗೆ ಕಡಿಮೆ ಆಗುತ್ತೆ ಅಂತ ನಾವು ಗೆಸ್ ಮಾಡ್ತಾ ಇದೀವಿ. ಹಾಗೆ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಏನಿದೆ ಅಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಇದು ಕೂಡ 280 ಕೋಟಿಯಿಂದ 360 ಕೋಟಿಗೆ ಜಾಸ್ತಿ ಆಗುತ್ತೆ ಅನ್ನೋ ಗೆಸ್ ಕೂಡ ಇದೆ. ಇದೆಲ್ಲ ಇದ್ರೂ ಕೂಡ ಕಂಪನಿಗೆ ಕೆಲವು ಚಾಲೆಂಜಸ್ ಕೂಡ ಇದಾವೆ. ಅವು ಏನೇನು ಅಂತ ಬನ್ನಿ ನೋಡೋಣ. ಇನ್ನ ಕಂಪನಿ ಲೆಡ್ ಬಿಸ್ನೆಸ್ ನ ಬಿಟ್ಟು ಬೇರೆ ವರ್ಟಿಕಲ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಟರ್ನ್ ಕೀ ಪ್ರಾಜೆಕ್ಟ್ಸ್ ಇದೆಯಲ್ಲ ಅದರ ರಿಟರ್ನ್ ಆನ್ ಅಸೆಟ್ ಏನಿದೆ ಅದು 78% ಇಂದ 16%ಗೆ ಡ್ರಾಪ್ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಈ ಪ್ರಾಜೆಕ್ಟ್ಸ್ ಏನಿದೆ ಇದು ವಾಲ್ಯೂಮ್ ಬೇಸ್ಡ್ ಆಗಿರುತ್ತೆ, ಅದ್ರ ಜೊತೆಗೆ ಇದಕ್ಕೆ ಸೈಕ್ಲಿಕಲ್ ನೇಚರ್ ಕೂಡ ಇದೆ. ಸೊ ಆದ್ರಿಂದ ಈ ವರ್ಟಿಕಲ್ ನ ನಾವು ಸ್ವಲ್ಪ ಕ್ಲೋಸ್ ಆಗಿ ಮಾನಿಟರ್ ಮಾಡೋದು ಅವಶ್ಯಕತೆ ಇದೆ. ಇಷ್ಟಲ್ಲದೆ ಅಲ್ದಿರಾ ಸಪೋಸ್ ಏನಾದ್ರು ರೆಗ್ಯುಲೇಟರಿ ಡಿಲೇಸ್ ಆಯ್ತು ಅಂತ ಅನ್ಕೊಳ್ಳೋಣ, ಅಂದ್ರೆ ಈಗ RCM ನೋಟಿಫಿಕೇಶನ್ ಬರೋದಿರ್ಬೋದು ಅಥವಾ ಓವರ್ಸೀಸ್ ಅಲ್ಲಿ ಲೈಸೆನ್ಸ್ ಅಪ್ರೂವಲ್ ಆಗೋದಿರ್ಬೋದು. ಈ ಡಿಲೇಗಳಾದ್ರೆ ಏನಾಗುತ್ತೆ ಅಂದ್ರೆ ಕಂಪನಿ ಮಾಡ್ಕೊಂಡಿರೋ ಪ್ಲಾನ್ಸ್ ಏನಿರುತ್ತೆ ಅದನ್ನ ರೋಲ್ ಔಟ್ ಮಾಡೋದಕ್ಕೂ ಕೂಡ ಡಿಲೇ ಆಗೋ ಸಾಧ್ಯತೆ ಇರುತ್ತೆ. ಇಷ್ಟಲ್ದಿರಾ ಲಾಜಿಸ್ಟಿಕ್ಸ್ ಶಾರ್ಟ್ ಟರ್ಮ್ ಕಾಸ್ಟ್ ಏನಿದೆ ಅದೇನಾದ್ರು ಸಪೋಸ್ ಇನ್ಕ್ರೀಸ್ ಆಯ್ತು ಅಂತ ಅಂದ್ರೆ ಅದು ಮಾರ್ಜಿನ್ ಮೇಲೆ ಮತ್ತೆ ಪ್ರೆಷರ್ ಬೀಳೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಲಾಜಿಸ್ಟಿಕ್ ಎಕ್ಸ್ಪೆನ್ಸ್ ಏನಿದೆ ಸಡನ್ ಆಗಿ ಇನ್ಕ್ರೀಸ್ ಆಯ್ತು ಅಂದ್ರೆ ಮಾರ್ಜಿನ್ ಸಡನ್ ಆಗಿ ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ. ಇದಿಷ್ಟು ಗ್ರಾವಿಟಾ ಇಂಡಿಯಾ ಬಗ್ಗೆ ಆಯ್ತು. ಈಗ ನಮ್ಮ ನೆಕ್ಸ್ಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋ ಸಮಯ ಬಂದಿದೆ. ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಲಿಮಿಟೆಡ್ ಕಂಪನಿ. ಈ ಕಂಪನಿ ಏನೇನೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಇದು ರೋಡ್ ಸ್ವೀಪಿಂಗು, ವೇಸ್ಟ್ ಕಲೆಕ್ಷನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್, ಅದ್ರ ಜೊತೆಗೆ ವೇಸ್ಟ್ ಟು ಎನರ್ಜಿ ಪ್ರಾಜೆಕ್ಟ್ಸ್ ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ನ ಇವರು ಡಿಸೈನ್ ಮಾಡೋದು, ಆಪರೇಟ್ ಮಾಡೋದು ಮತ್ತೆ ಮೇಂಟೈನ್ ಮಾಡೋದು ಇವೆಲ್ಲ ಕೂಡ ಈ ಕಂಪನಿ ಮಾಡುತ್ತೆ. ಇದು ಭಾರತದಲ್ಲಿ ಟಾಪ್ 5 ಮುನಿಸಿಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಗಳಲ್ಲಿ ಒಂದು ಅಂತ ಹೇಳ್ಬಹುದು. ಇದರ ಟ್ರ್ಯಾಕ್ ರೆಕಾರ್ಡ್ ನೋಡ್ಬೇಕಂದ್ರೆ 20 ಇಯರ್ಸ್ ತನಕ ಹೋಗುತ್ತೆ. ಈ ಕಂಪನಿ ಏನಿದೆ ಇದು ಬಿಸ್ನೆಸ್ ಟು ಗವರ್ಮೆಂಟ್ ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ. ಆದ್ರಿಂದ ಇದರ ಕಾಂಟ್ರಾಕ್ಟ್ಸ್ ಏನಿರುತ್ತೆ ಅದು ಲಾಂಗ್ ಟರ್ಮ್ ಇರುತ್ತೆ ಮತ್ತೆ ಲಾರ್ಜ್ ಸ್ಕೇಲ್ ಇರುತ್ತೆ, ಹಾಗೆ ಕ್ಯಾಪಿಟಲ್ ಇಂಟೆನ್ಸಿವ್ ಇರುತ್ತೆ, ಅಂದ್ರೆ ಕ್ಯಾಪೆಕ್ಸ್ ಜಾಸ್ತಿ ಬೇಕಾಗುತ್ತೆ. ಹಾಗೆ ಈಗ ನೋಡ್ಬೇಕಂದ್ರೆ ಕಾಂಪಿಟೇಷನ್ ಕಲೆಕ್ಷನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಈ ಸೆಕ್ಟರ್ ಅಲ್ಲಿ ತುಂಬಾನೇ ಜಾಸ್ತಿ ಇದೆ ಕಾಂಪಿಟೇಷನ್. ಆದ್ರಿಂದ ಇವರು ಸ್ಟ್ರಾಂಗ್ ಇರುವಂತ ಮುನ್ಸಿಪಾಲಿಟೀಸ್ ಮೇಲೆ ಫೋಕಸ್ ನ ಮಾಡ್ತಾರೆ. ಸೊ ಹಾಗಾದ್ರೆ ಬನ್ನಿ ಇವರ ವರ್ಟಿಕಲ್ಸ್ ಏನೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಬಂದು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟ್. ಸೊ ಇದರಿಂದ ಕಂಪನಿಗೆ ಒಟ್ಟಾರೆ 61% ರೆವೆನ್ಯೂ ಬರುತ್ತೆ. ಇದ್ರೊಳಗೆ ಡೋರ್ ಟು ಡೋರ್ ಕಲೆಕ್ಷನ್ ವಿತ್ ಡೆಡಿಕೇಟೆಡ್ ವೆಹಿಕಲ್ಸ್, ಅಂದ್ರೆ ಡೆಡಿಕೇಟೆಡ್ ವೆಹಿಕಲ್ಸ್ ನ ಇಟ್ಟು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ವೇಸ್ಟ್ ನ ಟ್ರಾನ್ಸ್ಫರ್ ಸ್ಟೇಷನ್ಸ್ ಇರ್ಬೋದು ಅಥವಾ ಲ್ಯಾಂಡ್ ಫಿಲ್ಸ್ಗೆ ಎಫಿಷಿಯಂಟ್ಲಿ ಟ್ರಾನ್ಸ್ಪೋರ್ಟೇಷನ್ ನ ಮಾಡ್ತಾರೆ. ಈಗ ಕಂಪನಿ ಹತ್ರ 17 ಕಾಂಟ್ರಾಕ್ಟ್ಸ್ ಇದೆ ಆಕ್ಟಿವ್. ಅದ್ರದ್ದು ಆವರೇಜ್ ಸ್ಪ್ಯಾನ್ ಬಂದು 7.7 ಇಯರ್ಸ್ ಇದೆ. ಈಗ ಎರಡನೇ ವರ್ಟಿಕಲ್ ಬಂದು ಮುನಿಸಿಪಲ್ ಸಾಲಿಡ್ ವೇಸ್ಟ್ ಪ್ರಾಸೆಸಿಂಗ್. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಕೊಡುಗೆ ಬಂದು 27% ಇದೆ, ಅಂದ್ರೆ ಆದಾಯ ಬರೋದು. ಅಂದ್ರೆ ವೇಸ್ಟೇಜ್ ಏನಿರುತ್ತೆ ಅದನ್ನ ಸೆಗ್ರಿಗೇಟ್ ಮಾಡೋದು, ಅದ್ರ ಜೊತೆಗೆ ಪ್ರಾಸೆಸ್ ಮಾಡೋದು. ಈಗ FY25 ನಲ್ಲಿ ಇದರ ಶೇರ್ ಬಂದು 23% ಇತ್ತು ರೆವೆನ್ಯೂ, ಈಗ ಅದು 27% ಆಗಿದೆ, ಅಂದ್ರೆ ಜಾಸ್ತಿ ಆಯ್ತು. ಇನ್ನು ಮತ್ತೊಂದು ವರ್ಟಿಕಲ್ ಅಂದ್ರೆ ಕಾಂಟ್ರಾಕ್ಟ್ಸ್ ಮತ್ತೆ ಅದರ್ ಸರ್ವಿಸಸ್. ಇದರ ಕೊಡುಗೆ ಬಂದು 12% ಇದೆ. ಇದರಲ್ಲಿ ಮೆಕ್ಯಾನಿಕಲ್ ಅಥವಾ ಮ್ಯಾನ್ಯುಯಲ್ ಸ್ಟ್ರೀಟ್ ಸ್ವೀಪಿಂಗು ಮತ್ತೆ ಸ್ಕ್ರಾಪ್ ಮೆಟೀರಿಯಲ್ ಸೇಲ್ಸ್ ಇರ್ಬೋದು ಅಥವಾ ರಿಕವರ್ಡ್ ಗೂಡ್ ಸೇಲ್ಸ್, ಈ ರೀತಿಯಾದ ಬಿಸ್ನೆಸಸ್ ನ ಇದು ಹೊಂದಿರುತ್ತೆ. ಇನ್ನು ಕಂಪನಿಯ ಕನ್ಸ್ಯೂಮರ್ ಫೆಸಿಲಿಟಿ ಏನಿದೆ ಅದು ಮುಂಬೈಯಲ್ಲಿರೋ ಫೆಸಿಲಿಟಿ. ಇದು ಏಷ್ಯಾದ ಲಾರ್ಜೆಸ್ಟ್ ವೇಸ್ಟ್ ಪ್ರಾಸೆಸಿಂಗ್ ಫೆಸಿಲಿಟೀಸ್ ಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದರ ಕೆಪಾಸಿಟಿ ಬಂದು 7500 TPD ಇದೆ. ಈಗ ಮುಂಬೈಯಲ್ಲಿ ತಗೊಂಡ್ರೆ 90% ಮುಂಬೈ ವೇಸ್ಟ್ ಈ ಒಂದೇ ಪ್ಲಾಂಟ್ ಪ್ರಾಸೆಸ್ ಮಾಡುತ್ತೆ ಅಂತ ಹೇಳ್ಬೋದು. ದಿನಕ್ಕೆ 6000 ಟನ್ ಅಷ್ಟು ವೇಸ್ಟ್ ನ ಇದು ಪ್ರಾಸೆಸ್ ಮಾಡುತ್ತೆ.
ಬನ್ನಿ ಇದರ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ನೀವು ಟೇಬಲ್ ಅಲ್ಲಿ ನೋಡೋ ಹಾಗೆ ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಏನಿದೆ ಅದು 10% ಜಾಸ್ತಿ ಆಗಿದೆ. FY25 ಅಲ್ಲಿ 841.5 ಕೋಟಿ ಇದೆ. ಇದ್ರೊಳಗೆ ಮೇಜರ್ ಕಾಂಟ್ರಿಬ್ಯೂಷನ್ ಈ ಗ್ರೋತ್ಗೆ ಕಾರಣ ಯಾವ್ದು ಕೊಟ್ಟಿದ್ದು ಅಂದ್ರೆ ಸಾಲಿಡ್ ವೇಸ್ಟ್ ಪ್ರಾಸೆಸಿಂಗ್ ಅಂತ ಹೇಳ್ಬೋದು. ಅದು 25% ಇನ್ಕ್ರೀಸ್ ಆಗಿದೆ. ಅದೇ ನೋಡ್ಬೇಕಂದ್ರೆ ನೀವು ಸಾಲಿಡ್ ವೇಸ್ಟ್ ಕಲೆಕ್ಷನ್ ಮತ್ತೆ ಟ್ರಾನ್ಸ್ಪೋರ್ಟ್ ನೋಡಿದ್ರೆ ಕೇವಲ 4% ಇನ್ಕ್ರೀಸ್ ಆಗಿದೆ. ಇದೇನೋ ಸೇಲ್ಸ್ ಏನೋ ಇನ್ಕ್ರೀಸ್ ಆಯ್ತು, ಬಟ್ ಅದೇ ಲೆಕ್ಕಕ್ಕೆ ನಾವು ನೋಡ್ಬೇಕಂದ್ರೆ ಎಂಪ್ಲಾಯಿ ಕಾಸ್ಟ್ ಏನಿದೆ ಅದು 9% ಇನ್ಕ್ರೀಸ್ ಆಗಿದೆ. ಅಂದ್ರೆ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗೋದು ನಮ್ಗೆ ಒಳ್ಳೆ ವಿಷಯ ಅಲ್ಲ ಅಲ್ವಾ? ಹೌದು. ಹಾಗೆ ಅದರ್ ಇನ್ಕಮ್ ನೋಡಿದ್ರೆ ಕೂಡ -9% ಆಗಿದೆ. ಇನ್ನು ಪ್ರಾಜೆಕ್ಟ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಅದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದರಿಂದ ಎಬಿಟಾ ಏನಿತ್ತು ಓವರ್ ಆಲ್ 9% ಇನ್ಕ್ರೀಸ್ ಆಯ್ತು. ಆದ್ರೆ ಎಬಿಟಾ ಮಾರ್ಜಿನ್ ಅಂತ ನೋಡಿದ್ರೆ ಪರ್ಸೆಂಟೇಜ್ ಮಾರ್ಜಿನ್ ನೋಡಿದ್ರೆ ಅದು ಕೇವಲ 0.4% ಇನ್ಕ್ರೀಸ್ ಆಗಿರೋದಷ್ಟೇ. ಇನ್ನು ಡಿಪ್ರಿಸಿಯೇಷನ್ ನೋಡಿದ್ರೆ 31% ಇನ್ಕ್ರೀಸ್ ಆಗೋಯ್ತು. ಫೈನಾನ್ಸ್ ಕಾಸ್ಟ್ ನೋಡಿದ್ರೆ 41% ಇನ್ಕ್ರೀಸ್ ಆಯ್ತು. ಆದ್ರಿಂದ ಪ್ಯಾಟ್ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನಿದೆ ಅದು ಕೇವಲ 1% ಇನ್ಕ್ರೀಸ್ ಆಗಿದೆ. ಆಕ್ಚುಲಿ ಪರ್ಸೆಂಟೇಜ್ ನೋಡ್ಬೇಕಂದ್ರೆ ಪ್ಯಾಟ್ ಇನ್ನ ಕಡಿಮೆ ಆಗಿದೆ ಅಂತ ಹೇಳ್ಬೋದು. 11.2% ಇರೋದು 10.5% ಆಗಿದೆ. ಯಾಕೆ ಡಿಪ್ರಿಸಿಯೇಷನ್ ಮತ್ತೆ ಫೈನಾನ್ಸ್ ಕಾಸ್ಟ್ ಜಾಸ್ತಿ ಆಯ್ತು ಅಂತ ನೋಡಿದ್ರೆ ಕಳೆದ 3 ವರ್ಷದಿಂದ ಫಿಕ್ಸ್ಡ್ ಅಸೆಟ್ಸ್ ಏನಾಗಿದೆ 3.1 ಟೈಮ್ಸ್ ಗ್ರೋತ್ ನ ಕಂಡಿದೆ. ಹಾಗೆ ಬಾರೋಯಿಂಗ್ಸ್ ನೋಡ್ಬೇಕಂದ್ರೆ 2.9 ಟೈಮ್ಸ್ ಗ್ರೋತ್ ನ ಕಂಡಿದೆ. ಈಗ ಬನ್ನಿ ಈ ಕಂಪನಿಯ ಗ್ರೋತ್ ಔಟ್ಲುಕ್ ಹೇಗಿದೆ ಅಂತ ನೋಡೋಣ. ಕಂಪನಿ ಏನೋ 3-5 ವರ್ಷಗಳ ತನಕ CAGR 25% ಟಾರ್ಗೆಟ್ ನ ಸೆಟ್ ಮಾಡ್ಕೊಂಡಿದೆ. ಹಾಗೆ ಇದರ ಕೋರ್ ಬಿಸ್ನೆಸ್ ನ ಮಾರ್ಜಿನ್ ನೋಡ್ಬೇಕಂದ್ರೆ 20 to 21% ಸದ್ಯಕ್ಕಿದೆ. ಆದ್ರೆ ನೆಕ್ಸ್ಟ್ 2-3 ಕ್ವಾರ್ಟರ್ಸ್ ಅಲ್ಲಿ ಈ ಕೆಪೆಕ್ಸ್ ಅಂದ್ರೆ ಪ್ರಾಸೆಸಿಂಗ್ ಯೂನಿಟ್ ಕೆಪೆಕ್ಸ್ ಸೈಕಲ್ ಏನಿದೆ ಅದು ಕಂಪ್ಲೀಟ್ ಆದ್ಮೇಲೆ 22 to 23% ಇನ್ಕ್ರೀಸ್ ಆಗೋ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಿಶ್ವ ಮಟ್ಟದಲ್ಲಿ ವೇಸ್ಟ್ ಡಿಸ್ಪೋಸಲ್ ಅಂದ್ರೆ 52% ಲ್ಯಾಂಡ್ ಫಿಲ್ಸ್ ಮೂಲಕ ಆಗ್ತಿದೆ. ಹಾಗೆ 25% ರೀಸೈಕ್ಲಿಂಗ್ ಮೂಲಕ ಆಗ್ತಾ ಇದೆ. ಆದ್ರೆ ಭಾರತದಲ್ಲಿ ನೋಡ್ಬೇಕಂದ್ರೆ ಭಾರತದಲ್ಲಿ ಮಾತ್ರ 77% ವೇಸ್ಟ್ ಇನ್ನು ಓಪನ್ ಡಂಪಿಂಗ್ ಮೂಲಕನೇ ಡಿಸ್ಪೋಸ್ ಆಗ್ತಿದೆ. ಅಂದ್ರೆ ಓಪನ್ ಆಗಿ ಎಲ್ಲಂದ್ರಲ್ಲಿ ಕಸನ ಹಾಕ್ತಾ ಇದ್ದಾರೆ. ಇದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಹಾಗೆ ಇದು ರೀಸೈಕ್ಲಿಂಗು, ಕಾಂಪೋಸ್ಟಿಂಗು ಹಾಗೆ ವೇಸ್ಟ್ ಎನರ್ಜಿ ಸೊಲ್ಯೂಷನ್ಸ್ ಕಡೆ ಭಾರತ ತಕ್ಷಣ ಶಿಫ್ಟ್ ಆಗಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಮುನಿಸಿಪಲ್ ಸಾಲಿಡ್ ವೇಸ್ಟ್ ಮಾರ್ಕೆಟ್ ಏನಿದೆ ಅದು FY26 ಅಲ್ಲಿ ಭಾರತದಲ್ಲಿ 10,000 ಕೋಟಿ TPA ತಲುಪೋದು ಫಿಕ್ಸ್. ಯಾಕಂದ್ರೆ ಕಳೆದ 5 ವರ್ಷ ಅಂತ ನೋಡಿದ್ರೆ 12% CAGR ಗ್ರೋತ್ ನ ಇದು ಕೊಟ್ಟಿದೆ. ಇನ್ನ ಕಂಪನಿ ಹತ್ರ ಆಲ್ರೆಡಿ 8,300 ಕೋಟಿ ಆರ್ಡರ್ ಬುಕ್ ಇದೆ. ಇದ್ರೊಳಗೆ 58% ಕಾಂಟ್ರಾಕ್ಟ್ಸ್ 2040 ಸೆಕ್ಯೂರ್ಡ್ ಆಗಿದೆ. ಇನ್ನ ಉಳಿದ ಕಾಂಟ್ರಾಕ್ಟ್ಸ್ ಮುಂದಿನ 12 ವರ್ಷಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಈ ಆರ್ಡರ್ ಬುಕ್ ಕಂಪನಿಯ ಇತ್ತೀಚಿನ ರೆವಿನ್ಯೂ ನೋಡಿದ್ರೆ ಅದಕ್ಕಿಂತ 9% ಜಾಸ್ತಿ ಇದೆ. ಸೊ ಒಟ್ಟಾರೆ ಒಳ್ಳೆ ಆರ್ಡರ್ ಬುಕ್ ಇದೆ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಹಾಗೆ AG ಎನ್ವಿರೋ ಅಂತ ಒಂದು ಕಂಪನಿ ಇದೆ. ಇದು ಕಂಪ್ಲೀಟ್ ಆಗಿ ಓನ್ಡ್ ಸಬ್ಸಿಡರಿ. ಸೊ ಇದು ಪೇರೆಂಟ್ ಲಿಸ್ಟೆಡ್ ಕಂಪನಿ ಜೊತೆ ಇವಾಗ ಮರ್ಜ್ ಆಗೋದಕ್ಕೆ ರೆಡಿ ಆಗಿದೆ. ಅಂದ್ರೆ ಈ ಕಂಪನಿ ಜೊತೆ ಮರ್ಜ್ ಆಗ್ತಾ ಇದೆ. ರೀಸನ್ಸ್ ಬಂದು ಕಾಸ್ಟ್ ಎಫಿಷಿಯನ್ಸಿಸ್ ನ ತರೋದಕ್ಕೆ, ಬೆಟರ್ ಸಿನರ್ಜೀಸು, ಅದ್ರ ಜೊತೆಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಕೂಡ ಇದು ಕೊಡುತ್ತೆ ಅನ್ನೋ ಆಶಾಭಾವನೆ ಇದೆ. ಇನ್ನ ಈ ಕಂಪನಿಯ ಮೆಟ್ರಿಕ್ಸ್ ಬಗ್ಗೆ ನೋಡೋಣ ಬನ್ನಿ. FY25 ನಲ್ಲಿ ಕಂಪನಿ ಒಟ್ಟು 4.93 ಮಿಲಿಯನ್ ಮೆಟ್ರಿಕ್ ಟನ್ಸ್ ವೇಸ್ಟ್ ನ ಪ್ರೊಸೆಸ್ ಮಾಡಿದೆ. ಅದು 6% ಇಯರ್ ಆನ್ ಇಯರ್ ಗ್ರೋತ್ ಕೂಡ ಇದೆ. ಇದರಿಂದ ಕಂಪನಿಯ ಸ್ಕೇಲು ಮತ್ತೆ ಕೆಪಾಸಿಟಿ ಎಷ್ಟು ಸ್ಟ್ರಾಂಗ್ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನ ರೆಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ಏನಿದೆ RDF ಅಂತ ಕರೀತಾರೆ, ಇದರ ಸೇಲ್ಸ್ ಕೂಡ 1.48 ಲಕ್ಷ ಟನ್ ಆಯ್ತು. ಎಷ್ಟಿದು ಅಂದ್ರೆ 2% ಇಯರ್ ಆನ್ ಇಯರ್ ಗ್ರೋತ್. ಅಂದ್ರೆ ವೇಸ್ಟ್ ಟು ಎನರ್ಜಿ ಪ್ರಾಡಕ್ಟ್ಸ್ಗೂ ಕೂಡ ಒಂದು ಒಳ್ಳೆ ಸ್ಟಡಿ ಡಿಮ್ಯಾಂಡ್ ಇದೆ ಅನ್ನೋದನ್ನ ನಾವು ಇದರಿಂದ ತಿಳ್ಕೊಳ್ಬಹುದು. ಇನ್ನ ಕಂಪೋಸ್ಟ್ ಸೇಲ್ಸ್ ನೋಡ್ಬೇಕು ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಎಷ್ಟು ಅಂತ. ಇದರ ಗ್ರೋತ್ ಬಂದು 21,200 ಟನ್ ಆಗಿದೆ. ಸೊ ಇದು ಪ್ರಾಕ್ಟಿಕಲಿ ಡಬಲ್ ಗ್ರೋತ್ ಅಂತ ಹೇಳ್ಬೋದು. ಇದು ಸಸ್ಟೈನಬಲ್ ಫಾರ್ಮಿಂಗ್ ಇನ್ಪುಟ್ಸ್ಗೆ ಒಳ್ಳೆ ಸ್ಟ್ರಾಂಗ್ ಡಿಮ್ಯಾಂಡ್ ಇದೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇನ್ನು ಕಂಪನಿಯ ಟೋಟಲ್ ಗ್ರಾಸ್ ಡೆಟ್ ಬಂದು 473 ಕೋಟಿ ಇದೆ. ಅದ್ರ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕ್ಯಾಶ್ ಕೂಡ ಇದೆ. ಅದೆಷ್ಟು ಅಂದ್ರೆ 132 ಕೋಟಿ. ಸೊ ಇದನ್ನ ನೆಟ್ ಆಫ್ ಮಾಡಿದ್ರೆ ಅಂದ್ರೆ 473 ಅಲ್ಲಿ -132 ಮಾಡಿದ್ರೆ ನಿಮ್ಗೆ 341 ಕ್ರೋರ್ಸ್ ಬರುತ್ತೆ. ಅದು ನೆಟ್ ಡೆಟ್ ಅಂತ ಹೇಳ್ಬೋದು. ಸೊ ನೆಟ್ ಡೆಟ್ ಟು ಈಕ್ವಿಟಿ ರೇಷಿಯೋ ಬಂದು 0.4x ಇದೆ. ಇದು ಮಾಡರೇಟ್ ಲೆವರೇಜ್ ಅಂತ ಹೇಳ್ಬೋದು. ಇದು ಕಳೆದ ವರ್ಷ 0.5x ಇತ್ತು. ಅಂದ್ರೆ ಇವಾಗ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇದು ಒಳ್ಳೆಯ ವಿಷಯನೇ. ಬಟ್ ಇದಷ್ಟೇ ಅಲ್ಲ, ಹಲವಾರು ರೀತಿಯಾದ ಚಾಲೆಂಜಸ್ ಕೂಡ ಇದೆ. ಈಗ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ ಬರುತ್ತೆ. ಅಂದ್ರೆ ಇಂಟ್ರೆಸ್ಟ್ ನ ಎಷ್ಟು ನೀವು ಪೇ ಮಾಡೋ ಎಬಿಲಿಟಿ ಇದೆ ಅಂತ. ಅದನ್ನ ಈ ಕಂಪ್ನಿದು ಚೆಕ್ ಮಾಡಿದ್ರೆ 2.7 ಟೈಮ್ಸ್ ಇದೆ.
ಆದ್ರೆ ಇಂಡಸ್ಟ್ರಿ ನೋಡ್ಬೇಕಂದ್ರೆ 11.8 ಟೈಮ್ಸ್ ಇದೆ. ಸೊ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಕಡಿಮೆ ಇದೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಈ ಬಿಸ್ನೆಸ್ ಮಾಡೆಲ್ ಏನಿದೆ ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರುತ್ತೆ. ಡೆಟ್ ತಗೊಂಡು ಪ್ರಾಜೆಕ್ಟ್ಸ್ ಗಳನ್ನ ಮುಗಿಸ್ಬೇಕಾಗತ್ತೆ. ಸೊ ಇದಷ್ಟೇ ಅಲ್ದಿರ ಇವಾಗ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ನಾವು ನೋಡ್ಬೇಕು ಅಂತ ಅಂದ್ರೆ ಅದರ ಎಫಿಷಿಯನ್ಸಿ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಇದು ಝೀರೋ ಇನ್ವೆಂಟ್ರಿ ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ ಅಂತ. ಅಂದ್ರೆ ಯಾವುದೇ ರೀತಿಯಾದ ಇನ್ವೆಂಟ್ರಿ ಇರೋದಿಲ್ಲ, ಆದ್ರಿಂದ ಇನ್ವೆಂಟ್ರಿ ಡೇಸ್ ಕೂಡ ಇರೋದಿಲ್ಲ. ಹಾಗಾದ್ರೆ ನಾವು ಇನ್ನೊಂದು ಯಾವ ಮೆಟ್ರಿಕ್ ನ ನೋಡ್ಬೇಕಾಗುತ್ತೆ ಅಂತ ಅಂದ್ರೆ ಡೇಸ್ ಸೇಲ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ DSO ಮೆಟ್ರಿಕ್ ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಆ ಮೆಟ್ರಿಕ್ ನ ನೋಡಿದಾಗ 101 ಡೇಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ 3 ತಿಂಗಳು ಬೇಕಾಗುತ್ತೆ ಇದು ಪೇಮೆಂಟ್ಸ್ ನಮ್ಗೆ ರಿಸೀವ್ ಆಗೋದಕ್ಕೆ. ಅಂದ್ರೆ ಸೇಲ್ ಏನೋ ಇವತ್ ಮಾಡ್ತೀರಾ, ಆದ್ರೆ 3 ತಿಂಗಳು ಅಂದ್ರೆ 101 ಡೇಸ್ ಆದ್ಮೇಲೆ ನಿಮ್ಗೆ ನಿಮ್ಮ ಪೇಮೆಂಟ್ ಸಿಗುತ್ತೆ. ಇದಷ್ಟೇ ಪ್ರಾಬ್ಲಮ್ಸ್ ಅಲ್ದಿರಾ ಮೇನ್ ಪ್ರಾಬ್ಲಮ್ ಏನಂದ್ರೆ ಇವರು ಕಾಂಟ್ರಾಕ್ಟ್ಸ್ ಮಾಡ್ಕೊಂಡಿರೋದೆಲ್ಲ ಕೂಡ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಜೊತೆ. ಇದರಿಂದ ಏನಾಗುತ್ತೆ, ಕೆಲವು ಪ್ರಾಬ್ಲಮ್ಸ್ ಹುಟ್ಕೊಳ್ಳುತ್ತೆ. ಇವಾಗ ಬಜೆಟ್ ಡಿಲೇ ಆಗ್ಬಹುದು, ಅಥವಾ ಅವ್ರದ್ದು ಲಿಟಿಗೇಷನ್ಸ್ ಆಗಿರ್ಬೋದು, ಅಥವಾ ಹೊಸ ರೂಲ್ಸ್ ತರಬಹುದು, ಬ್ಯೂರೋಕ್ರಸಿ ಆಗಿರ್ಬೋದು. ಈ ರೀತಿ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಈ ಕಂಪ್ನಿ ಫೇಸ್ ಮಾಡ್ಬೇಕಾಗುತ್ತೆ ಈ ಕಾಂಟ್ರಾಕ್ಟ್ಸ್ ಗಳ ಮುಖಾಂತರ. ಸೊ ಇದ್ರ ಜೊತೆಗೆ ಇದಷ್ಟೇ ಅಲ್ದಿರಾ ಒಂದು ಆನ್ ಗೋಯಿಂಗ್ ಲಿಟಿಗೇಷನ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಕಂಪನಿಯಲ್ಲಿ. ಸೊ ಅದರಿಂದ ಮುಂಬೈನಲ್ಲಿ ವೇಸ್ಟ್ ಪ್ರೊಸೆಸಿಂಗ್ ಫ್ಯೂಚರ್ ಏನಿದೆ ಅದು ಅನ್ಸರ್ಟನ್ ಇದೆ ಅಂತ ತೋರಿಸ್ತಾ ಇದೆ. ಸೊ ಇದಷ್ಟೇ ಅಲ್ದಿರಾ ಆರ್ಬಿಟ್ರೇಷನ್ ರಿಕವರೀಸ್ ಏನಿದೆ ಅದು ಕೂಡ ತುಂಬಾನೇ ಸ್ಲೋ ಅಂತ ಹೇಳ್ಬೋದು. ಕೆಲವೊಂದು ಕೇಸಸ್ 14 ವರ್ಷಗಳಿಂದ ಪೆಂಡಿಂಗ್ ಆಗಿವೆ. ಇನ್ನ ಕಡೆಯದಾಗಿ ಹೇಳ್ಬೇಕಂದ್ರೆ ರೆವಿನ್ಯೂ ಕೂಡ ಲಂಪಿ ಆಗಿರ್ಬೋದು ಅಂತ ಹೇಳ್ಬೋದು. ಈಗ ಕಾಂಟ್ರಾಕ್ಟ್ ಯಾವಾಗ ವಿನ್ ಆಗ್ತಾರೆ, ಕಮಿಷನಿಂಗ್ ಟೈಮ್ ಲೈನ್ಸ್ ಏನು, ಎಸ್ಕಲೇಷನ್ ಟೈಮ್ ಲೈನ್ಸ್ ಏನು, ಈ ರೀತಿ ಹಲವಾರು ರೀತಿಯಾದ ಆಸ್ಪೆಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಈ ಕಂಪ್ನಿಯ ಬಗ್ಗೆ ಆಯ್ತು. ಸೊ ಒಟ್ಟಾರೆ ನೀವು 2 ಕಂಪ್ನಿಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ನಿಮ್ಗೆ ಈ 2 ಕಂಪ್ನಿಗಳಲ್ಲಿ ಯಾವುದು ಸ್ಕೇಲಬಲ್ ಮಾಡೆಲ್ ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂದ್ರೆ ಗ್ರಾವಿಟಾನ ಅಥವಾ ಆಂಟೋನಿನಾ ಅಂತ. ಹಾಗೆ ವೇಸ್ಟ್ ಈಸ್ ನೆಕ್ಸ್ಟ್ ವೆಲ್ತ್ ಅಂತ ಯಾರಿಗ ಅನ್ಸುತ್ತೆ, ನಿಮ್ಗೆ ಅನ್ಸಿದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಸ್ಟಾಕ್ ಅನ್ಸುತ್ತಾ ನಿಮ್ಗೆ, ಅದನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವಿನ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ಇನ್ನ ಶೇರ್ ಮಾಡಿಲ್ಲ ಅಂದ್ರೆ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಗ್ರೋ ಕನ್ನಡ ಚಾನೆಲ್ಗೆ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.